ಓಹ್! ಬಂದ್ರಾ? ಬನ್ನಿ, ಬನ್ನಿ. ಪಾರ್ಟ್ 1ನಲ್ಲಿ ಹುಟ್ಟಾಕೋ ಎಕ್ಸ್‌ಪೆಕ್ಟೇಷನ್ಸನ್ನ ಪಾರ್ಟ್ 2ನಲ್ಲಿ ರೀಚ್ ಮಾಡೋದು ಬಹಳ ಬಹಳ ಮುಖ್ಯ. ಈ ಹಿಂದೆ ಬಂದ ಸಿನಿಮಾಗಳು ಅದನ್ನ ಮಾಡಿ ದೊಡ್ಡ ಸಕ್ಸಸ್ಸನ್ನ ಕಂಡಿದ್ವು. ಹಾಗಿದ್ರೆ ಪುಷ್ಪ 2 ಆ ವಿಚಾರದಲ್ಲಿ ಬರೀ ಫೈರ್ರಾ ಅಥವಾ ವೈಲ್ಡ್ ಫೈರ್ರಾ ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಚಾನಲ್‌ಗೆ ಹೊಸಬರಾಗಿದ್ರೆ ಏನೆಲ್ಲ ಮಾಡಬೇಕು ಅಂತ ಗೊತ್ತಲ್ವಾ? ಅದನ್ನ ಮಾಡಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಪುಷ್ಪ 2 ದ ರೂಲ್. ಇದು ಸುಕುಮಾರ್ ಅವರು ಡೈರೆಕ್ಟ್ ಮಾಡಿ ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ ಮತ್ತು ಫಹದ್ ಫಾಜಿಲ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ಸಿನಿಮಾ. ಇಲ್ಲಿನ ಪ್ಲಾಟ್ ಬಗ್ಗೆ ನಾನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಪಾರ್ಟ್ 1ನಲ್ಲಿ ಸಾಮಾನ್ಯನಾಗಿದ್ದ ಪುಷ್ಪ ಈಗ ಸಿಂಡಿಕೇಟ್ನ ಮುಖ್ಯಸ್ಥ. ಬಟ್ ಬನ್ವರ್ ಸಿಂಗ್ ಶೇಖಾವತ್ ಆ್ಯಂಡ್ ಗೌರ್ಮೆಂಟ್ ಜೊತೆಗೆ ಸಾಕಷ್ಟು ಜನ ಅವನ ಆಪೋಸಿಟ್ ಆಗಿದ್ದಾರೆ. ಹಾಗಿದ್ರೆ ಅವರ ವಿರುದ್ಧ ಪುಷ್ಪ ಹೋರಾಡಿ ಗೆಲ್ತಾನ ಆ್ಯಂಡ್ ಆ ಪ್ರೊಸೆಸ್ಸಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ಸಿನಿಮಾ. ಆ್ಯಂಡ್ ಅದನ್ನು ನೀವು ಸಿನಿಮಾದಲ್ಲೇ ನೋಡಿ. ಇಲ್ಲಿನ ಪಾಸಿಟಿವ್ ಪಾಯಿಂಟ್ಸ್ಗಳ ಕಡೆಗೆ ಬರೋದಾದರೆ ಸ್ಟೋರಿ ಆ್ಯಂಡ್ ಪ್ರೆಸೆಂಟೇಷನ್. ಆಬ್ವಿಯಸ್ಲಿ ಪಾರ್ಟ್ 1 ಅನ್ನೋದು ಚಿಕ್ಕ ಸ್ಕೇಲಲ್ಲಿ ಇದ್ದಂಥ ಸಿನಿಮಾ ಆಗಿತ್ತು. ಬಟ್ ಪಾರ್ಟ್ 2 ಅಂತ ಬಂದಾಗ ಫೈರ್ ಆಗಿದ್ದ ಪುಷ್ಪ ವೈಲ್ಡ್ ಫೈರ್ ಆಗಿದ್ದಾನೆ. ಸೊ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಸ್ ಕೂಡ ಇಲ್ಲಿವೆ. ಕಾಮಿಡಿ, ಡ್ರಾಮಾ, ಎಮೋಷನ್ಸ್, ಆ್ಯಕ್ಷನ್ ಎಲ್ಲವನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಸ್ಟೋರಿನ ಪ್ರೆಸೆಂಟ್ ಮಾಡಿದ್ದಾರೆ ಸುಕುಮಾರ್ ಅವರು. ಲೆಂತ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸಿದ್ರು ಕೂಡ ಈಗ ಪುಷ್ಪ ಇರೋ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಷ್ಟು ಸಮಯ ಬೇಕು ಅನಿಸುತ್ತೆ ಕೂಡ. ಆ್ಯಕ್ಷನ್ ಸೀಕ್ವೆನ್ಸಸ್. ಸ್ಟೈಲ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ ಅದು ಅಲ್ಲು ಅರ್ಜುನ್. ಆ್ಯಂಡ್ ಪಾರ್ಟ್ 1ನ ಆ್ಯಕ್ಷನ್ ಸೀಕ್ವೆನ್ಸಸ್ಸಲ್ಲಿ ಅವರ ಸ್ಟೈಲ್ ಆ್ಯಂಡ್ ಮ್ಯಾನರಿಸಮ್ಗೆ ಫಿದಾ ಆಗದೇ ಇರೋರೇ ಇಲ್ಲ. ಆ್ಯಂಡ್ ಇಲ್ಲಿ ಅದರ ಸ್ಕೇಲ್ ಇನ್ನೂ ದೊಡ್ಡದಾಗಿದೆ. ಪ್ರತಿ ಆ್ಯಕ್ಷನ್ ಸೀಕ್ವೆನ್ಸಸ್ನ ಕೂಡ ಗ್ರ್ಯಾಂಡ್ ಆಗಿ ಅಷ್ಟೇ ಯುನೀಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದರಲ್ಲೂ ಗಂಗಮ್ಮ ಜಾತ್ರೆ ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ಇಂಡಿಯನ್ ಸಿನಿಮಾದಲ್ಲಿ ಒಂದು ಮಾರ್ಕ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಅಲ್ಲು ಅರ್ಜುನ್ ಗುರು ಆ್ಯಸ್ ಅ ಆ್ಯಕ್ಟರ್ ಆಗಿ ಇವರ ಡೆಡಿಕೇಶನ್ಗೆ, ಆ ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ಹ್ಯಾಟ್ಸ್ ಆಫ್ ಬರಲೇಬೇಕು. ಇಡೀ ಸಿನಿಮಾ ನಿಂತಿರೋದೇ ಇವರ ಭುಜದ ಮೇಲೆ. ಅವರ ಸ್ಟೈಲ್, ಆ್ಯಟಿಟ್ಯೂಡ್, ಮ್ಯಾನರಿಸಮ್ ಪ್ರತಿಯೊಂದು ಕೂಡ ನೆಕ್ಸ್ಟ್ ಲೆವೆಲ್. ಇವನ್ ಎಮೋಷನ್ ಸೀಕ್ವೆನ್ಸಸ್ಸಲ್ಲೂ ಕೂಡ ಫೈರ್ ಪರ್ಫಾರ್ಮೆನ್ಸ್ ಇತ್ತು ಇವರದ್ದು. ಪಾರ್ಟ್ 1ನಲ್ಲಿ ಪರ್ಫಾರ್ಮೆನ್ಸ್ಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಆ್ಯಂಡ್ ಇಲ್ಲಿನ ಪರ್ಫಾರ್ಮೆನ್ಸ್ಗೂ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ. ಬ್ಯಾಕ್ಗ್ರೌಂಡ್ ಸ್ಕೋರ್. DSP ಅವರು ಸಾಂಗ್ಸ್ಗಳಿಂದ ಡಿಸಪಾಯಿಂಟ್ ಮಾಡ್ತಾರೆ. ಬಟ್ ಥ್ರೂ ಔಟ್ ದಿ ಸಿನಿಮಾ ವೈಲ್ಡ್ ಫೈರ್ BGM ಇದೆ ಗುರು. ಪ್ರತಿ ಸೀಕ್ವೆನ್ಸಸ್ಸನ್ನು ಆ BGM ಫೀಲ್ ಕೂಡ ಮಾಡಿಸುತ್ತೆ. ಸಿನಿಮಾಟೋಗ್ರಫಿ ಆ್ಯಂಡ್ ವಿಜುವಲ್ ಎಫೆಕ್ಟ್ಸ್. ನಾನು ಹೇಳಿದೆ ಅಲ್ವಾ, ಸಿನಿಮಾದ ಸ್ಕೇಲ್ ದೊಡ್ಡದಾಗಿದೆ ಆ್ಯಂಡ್ ಇದರ ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ವಿಜುವಲಿ ಸಿನಿಮಾನ ತುಂಬ ದೊಡ್ಡದಾಗಿ ಅದರಲ್ಲೂ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸಸ್. ಅಲ್ಲು ಅರ್ಜುನ್ ದಿ ಬ್ರ್ಯಾಂಡ್. ಇವ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ಇನ್ನು ಸಿನಿಮಾದಲ್ಲೇ ನೋಡಿ. 2 ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ ಗುರು. ಇವರ ಪರ್ಫಾರ್ಮೆನ್ಸ್ ನೋಡಬೇಕು, ನೀವು ಕಳೆದೋಗ್ಬಿಡ್ತೀರಾ. ರಶ್ಮಿಕಾ ಮಂದಣ್ಣ ಅವರ ಕ್ಯಾರೆಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಸಿನಿಮಾಗೆ. ಆ್ಯಂಡ್ ಅದನ್ನು ಅವರೂ ಸಹ ಅಷ್ಟೇ ಅಥೆಂಟಿಕ್ ಆಗಿ ನಿಭಾಯಿಸಿದ್ದಾರೆ. ಫಹದ್ ಫಾಜಿಲ್ ಅವರದ್ದು ಸೈಕಿಕ್ ಕ್ಯಾರೆಕ್ಟರ್ ಆ್ಯಂಡ್ ಪುಷ್ಪ ಆಪೋಸಿಟ್ ಕ್ರೇಜಿ ಪರ್ಫಾರ್ಮೆನ್ಸನ್ನೇ ಕೊಡ್ತಾರೆ ಅವರು. ಪುಷ್ಪ ಆ್ಯಂಡ್ ಬನ್ವರ್ ಸಿಂಗ್ ಶೇಖಾವತ್ ಬ್ಯಾಟಲ್ ಮಾತ್ರ ಕ್ರೇಜಿ. ಆ್ಯಂಡ್ ಫಹದ್ ಫಾಜಿಲ್ ಅವರು ಕೂಡ ಆ ಕ್ಯಾರೆಕ್ಟರ್ನ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನುಳಿದವರು ಕೂಡ ತಮ್ಮ ಪಾತ್ರಗಳನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಸ್ ಅ ರೈಟರ್ ಆ್ಯಂಡ್ ಡೈರೆಕ್ಟರ್ ಆಗಿ ಸುಕುಮಾರ್ ಪ್ರಾಪರ್ ರೈಟಿಂಗ್ ಜೊತೆಗೆ ಇರ್ತಾರೆ. ಆ್ಯಂಡ್ ಇಲ್ಲಿ ಅಷ್ಟೇ ಪ್ರಾಪರ್ ಪ್ರೆಸೆಂಟೇಷನನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ಸ್ಪೆಷಲಿ ಅವರು ತಮ್ಮದೇ ಸ್ಟೈಲ್ನ ಸಿನಿಮಾ ತೋರಿಸೋದು ಇಷ್ಟ ಆಗುತ್ತೆ. ಆ್ಯಂಡ್ ಅದರಲ್ಲಿ ಪುಷ್ಪ 2 ವೈಲ್ಡ್ ಫೈರ್ ಅಂತಾನೆ ಹೇಳ್ತೀನಿ. ಇನ್ನು ಆ್ಯಸ್ ಅ ಕನ್ನಡಿಗರಾಗಿ ಸಿನಿಮಾನ ಕನ್ನಡದಲ್ಲೇ ನೋಡಿ, ಯಾಕೆಂದರೆ ಕನ್ನಡ ಡಬ್ಬಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ನೆಗೆಟಿವ್ಸ್. ಆಬ್ವಿಯಸ್ಲಿ ಮುಂಚೆಯಿಂದನೂ ಸಾಂಗ್ಸ್ಗಳ ಮೇಲೆ ಕಂಪ್ಲೇಂಟ್ ಅನ್ನೋದು ಇದ್ದೇ ಇದೆ. ಆ್ಯಂಡ್ ಇಲ್ಲಿ ಅದು ಕಂಟಿನ್ಯೂ ಕೂಡ ಆಗುತ್ತೆ. ಅವುಗಳ ಪ್ಲೇಸ್ಮೆಂಟ್ ಚೆನ್ನಾಗಿತ್ತು, ಬಟ್ ಅವುಗಳ ಲಿರಿಕ್ಸ್ನಿಂದ ಅವು ತುಂಬಾ ಡಿಸ್ಟರ್ಬ್ ಮಾಡ್ತವೆ. ಕೆಲವು ಕಡೆ ಅನ್ನೆಸೆಸರಿ ಸೀನ್ಗಳು ಬರ್ತವೆ ಆ್ಯಂಡ್ ಅವು ಕೂಡ ತುಂಬಾ ಡಿಸ್ಟರ್ಬ್ ಮಾಡ್ತವೆ. ಸೆಕೆಂಡ್ ಹಾಫಲ್ಲಿ ಹೈ ಮೂಮೆಂಟ್ ಅನ್ನೋದು ಜಾಸ್ತಿ ಇರಲಿಲ್ಲ. ಸೊ ಅದರಲ್ಲಿ ಸ್ವಲ್ಪ ಫ್ಯಾನ್ ಮೂಮೆಂಟ್ಸ್ ಕಡಿಮೆ ಆದವು ಅಂತಾನೆ ಹೇಳ್ತೀನಿ. ಸೊ ಓವರ್ ಆಲ್ ಆಗಿ ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್, ಫಹದ್ ಫಾಜಿಲ್ ಅವರ ಸೈಕ್ ಕ್ಯಾರೆಕ್ಟರ್, ಅದರಲ್ಲೂ ಆ್ಯಕ್ಷನ್ ಸೀಕ್ವೆನ್ಸಸ್ನಿಂದ ಈ ಸಿನಿಮಾ ಫುಲ್ ಎಂಟರ್ಟೈನ್ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಫ್ಯಾಮಿಲಿ ಸಮೇತ ಹೋಗಿ ನೀವು ಈ ಸಿನಿಮಾನ ಆರಾಮಾಗಿ ನೋಡ್ಬೋದು. ಸೊ ಇದಿಷ್ಟು ಸಿನಿಮಾದ ಬಗ್ಗೆ ನನಗನಿಸಿದ್ದು. ಇನ್ನು ಆಲ್ರೆಡಿ ಸಿನಿಮಾನ ನೀವು ನೋಡಿದರೆ ನಿಮ್ಮ ಒಪಿನಿಯನ್ ಏನೇ ಇದ್ರೂ ಖಂಡಿತ ಕೆಳಗಡೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.